ನಮಸ್ಕಾರ. ನಾನು ಈ ದಿನ ತೊಂಡೆಕಾಯಿಯಿಂದ ಕಾಯಿ ಹುಳಿ ಮಾಡ್ಕೊಂಡು ಬಂದಿದ್ದೀನಿ. ತುಂಬ ಟೇಸ್ಟ್ ಇರುತ್ತೆ. ಬಹಳ ಸರಳವಾಗಿ ದಿಢೀರಾಗಿ ಮಾಡುವಂಥದ್ದು, ಹೆಚ್ಚು ಖಾರ ಸಹಿತ ಇರೋಲ್ಲ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಾಯಿ ಹುಳಿನ ತುಂಬ ಮಾಡಿ ಉಪಯೋಗಿಸ್ತಾರೆ. ಬನ್ನಿ ಈಗ ಕಾಯಿ ಹುಳಿ ಮಾಡೋ ವಿಡಿಯೋ ನೋಡ್ತಾ ಹೋಗೋಣ. ನಾನಿಲ್ಲಿ 1/4 kg ತೊಂಡೆಕಾಯಿ ತಗೊಂಡಿದ್ದೀನಿ. ಸ್ವಲ್ಪ ಎಳೆದಾಗಿರಬೇಕು. ಪ್ರತಿಯೊಂದು ಅಡುಗೆಗೂ ತರಕಾರಿಗಳನ್ನ ಬೇರೆ ಬೇರೆ ಟೈಪಲ್ಲಿ ಹೆಚ್ಚ್ತೀವಿ ನಾವು, ಒಂದೇ ಥರ ಹೆಚ್ಚೋಲ್ಲ. ಇಲ್ಲಿ ಮಜ್ಜಿಗೆ ಹುಳಿಗೆ ನಾನು ಉದ್ದ ತೊಂಡೆಕಾಯಿ ಇದ್ದರೆ ಅದನ್ನು ಕಟ್ ಮಾಡಿ ಅಡ್ಡ ಸಿಗಿತೀನಿ. ಹೀಗೆ ಅಗಲವಾಗಿ ತೆಳುವಾಗಿ ಹೆಚ್ಚಬೇಕು. ಹಾಗೆ ಒಂದು ಹಸಿಮೆಣಸನ್ನು ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಇದನ್ನು ಬೇಯಿಸೋಕ್ಕೆ ಹಾಕೋಣ. ಒಲೆ ಮೇಲೆ ಪಾತ್ರೆ ಇಟ್ಕೊಂಡಿದ್ದೀನಿ. ಅದಕ್ಕೆ 2 ಲೋಟದಷ್ಟು ನೀರು ಹಾಕಿದ್ದೀನಿ. ಈಗ ಹೆಚ್ಚಿರೋ ತೊಂಡೆಕಾಯಿ ಹೋಳುಗಳನ್ನ ಬೇಯಕ್ಕೆ ಹಾಕ್ತೀನಿ. ಸ್ವಲ್ಪ ಚೆನ್ನಾಗಿ ಬೇಯಬೇಕು ಹೋಳುಗಳು. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ಹಾಗೆ ಒಂದು ಪ್ಲೇಟನ್ನು ಮುಚ್ಚೋಣ. ಮಿಕ್ಸಿ ಜಾರಿಗೆ ನಾನು 1 ಹೋಳು ಕಾಯಿ ಹೂವು ಹಾಕ್ಕೊಂಡಿದ್ದೀನಿ. 4 ಜೀರಿಗೆ ಮೆಣಸು ಹಾಕಿದ್ದೀನಿ. ನೀವು ಬೇಕಾದ್ರೆ ಹಸಿಮೆಣಸು ಹಾಕ್ಬೋದು. ನಯಸ್ಸಾಗಿ ರುಬ್ಬೋಣ. ಈಗ ತೊಂಡೆಕಾಯಿ ಹೋಳುಗಳು ಚೆನ್ನಾಗಿ ಬೆಂದಿದೆ. ರುಬ್ಬಿರುವ ಮಸಾಲೆನ ಹಾಕೋಣ. 1/4 ಲೋಟದಷ್ಟು ನೀರು ಸೇರಿಸೋಣ. ತುಂಬ ನೀರಾಗಿ ಮಾಡಬಾರ್ದು. ಈ ಕಾಯಿ ಹುಳಿನ ಸ್ವಲ್ಪ ದಪ್ಪನೇ ಇರಬೇಕು. ಸರಿ, ಚೆನ್ನಾಗಿ ಸೌಟಲ್ಲಿ ಮೊಗ್ಚೋಣ. ಈಗ ರುಚಿಗಾಗಷ್ಟು ಉಪ್ಪು ಹಾಕೋಣ. ಹಾಗೆ ಸ್ವಲ್ಪ ಚೆನ್ನಾಗಿ ಕುದೀಲಿ. ಈಗ ನೋಡಿ, ಕಾಯಿ ಹುಳಿ ಕುದಿ ಬರ್ತಾ ಇದೆ. ಸಿಹಿ ಮೊಸರು 1 ಸೌಟನ್ನು ಸೇರಿಸೋಣ. ಒಂದು 2 ನಿಮಿಷ ಕುದಿಸೋಣ. ಈಗ ಕಾಯಿ ಹುಳಿ ಕುದೀತಾ ಬಂತು. ಕಾಯಿ ಹುಳಿ ಕುದ್ದಾಯಿತು. ಈಗ ಗ್ಯಾಸ್ ಆಫ್ ಮಾಡೋಣ. ಪರಿಮಳಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸೋಣ. ಒಂದ್ಸರಿ ಚೆನ್ನಾಗಿ ಮುಗ್ಚೋಣ. ಈಗ ಒಂದು ಒಗ್ಗರಣೆ ರೆಡಿ ಮಾಡೋಣ. ಒಲೆ ಮೇಲೆ ಒಗ್ಗರಣೆ ಸೋಟಿಟ್ಟಿದ್ದೀನಿ. 1 ಸ್ಪೂನ್ ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. 2 ಒಣಮೆಣಸಿನ್ಕಾಯಿ ಚೂರು ಹಾಕಿದ್ದೀನಿ. ಈಗ ಒಣಮೆಣಸಿನ್ಕಾಯಿ ಸ್ವಲ್ಪ ಫ್ರೈ ಆಗ್ತಾ ಬಂತು. ಹಾಗೆ 1 ಸ್ಪೂನು ಸಾಸಿವೆ ಕಾಳು ಹಾಕೋಣ. ಇಲ್ಲಿ ಒಗ್ಗರಣೆಗೆ ಸಾಸಿವೆ ಕಾಳು ಮಾತ್ರ ಉಪಯೋಗಿಸೋದು. ಒಗ್ಗರಣೆ ಫ್ರೈ ಆಗ್ತಾ ಬಂತು. ಈಗ ಕಾಯಿ ಹುಳಿಗೆ ಹಾಕೋಣ. ನೋಡಿದ್ರಲ್ಲ, ಎಷ್ಟು ಸಿಂಪಲ್ಲಾಗಿ ಕೇವಲ 10 ನಿಮಿಷದಲ್ಲಿ ಈ ಕಾಯಿ ಹುಳಿಯನ್ನು ರೆಡಿ ಮಾಡ್ಬೋದು. ಇದು ಹೆಚ್ಚು ಖಾರ ಇರಲ್ಲ, ಸ್ವಲ್ಪ ಸಪ್ಪೆ ಆಗಿರುತ್ತೆ. ಊಟ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ನೀವು ಒಮ್ಮೆ ಈ ಕಾಯಿ ಹುಳಿನ ಮಾಡಿ ರುಚಿನ ಸವಿಯಿರಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.